ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ನ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಲಿ ಹೋಬಳಿ ಕೇಂದ್ರದಲ್ಲಿನ ಶಾಖೆಯಲ್ಲಿ 1 ಕೋಟಿ ರು ರೈತರ ಹಣವನ್ನು ಲೂಟಿ ಮಾಡಲಾಗಿದೆ ಎಂದು ಆರೋಪಿಸಿ ರೈತ ಸಂಘದ ಪದಾಧಿಕಾರಿಗಳು ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ಮಾಡಿದರು. ಬ್ಯಾಂಕ್ ಅಧಿಕಾರಿಗಳು 80 ರಿಂದ 85 ಲಕ್ಷ ರು ಮಾತ್ರ ಅವ್ಯವಹಾರ ನಡೆದಿದ್ದು 2 ಬ್ಯಾಂಕ್ ಸಿಬ್ಬಂದಿಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಎಂದು ಉತ್ತರಿಸಿದರು. ಇದರಿಂದ ಕೋಪಗೊಂಡಂತಹ ಪ್ರತಿಭಟನಾ ನಿರತರು ಬ್ಯಾಂಕ್ ಆಡಳಿತ ಮಂಡಳಿಯ ಕೈವಾಡದಿಂದ ರೈತರು ಹಾಗೂ ಸ್ವಸಹಾಯ ಸಂಘಕ್ಕೆ ಸೇರಬೇಕಿದ್ದ ಹಣವನ್ನು ಅಧಿಕಾರಿಗಳು ಅನ್ಯ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಹಣವನ್ನು ದೋಚಿದ್ದಾರೆ. ಆಡಳಿತ ಮಂಡಳಿಯ ಕೈವಾಡ ಇದೆ. ಈ ಬಗ್ಗೆ ಎಸ್ಐಟಿ ಮೂಲಕ ತನಿಖೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಆಗಿರೋ ಅವ್ಯವಹಾರ ಇದಕ್ಕೆಲ್ಲ ಕಾರಣ ಹಾಸನ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಕಾರಣ, ಅಲ್ಲಿ ಆಡಳಿತ ಮಂಡಳಿ ಅಧಿಕಾರಿಗಳ ಕಾರಣ. ಈ ಸಮಸ್ಯೆನ ಬಗೆಹರಿಸಬೇಕು. ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆ ಕೇಳಿ ಬಗೆಹರಿಸಬೇಕು. ಇಲ್ಲಿ ಕಳ್ತನ ಮಾಡಿರೋ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಬಿಟ್ಕೊಂಡು ಅಧಿಕಾರಿಗಳ ರಚಿಕರ ಸಮಸ್ಯೆ ಬಗೆಹರಿಯಲ್ಲ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮತ್ತೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವು ಬರೋವಾಗ ಪ್ರತಿಭಟನೆ ಮುಂದುವರ್ಸೋಣ. ರೈತರೆಲ್ಲ ಒಟ್ಟಾಗಿ ಕರ್ಸಿ ನಮಗೆ ನಡೆದಿರೋದನ್ನ ನಾನು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತೇನೆ. ಒಪ್ಕೋತೀವಿ, ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆನೆಸ್ ಪ್ರಿಯಾ ಅಂತ ಒಬ್ರು, ಇನ್ನೊಬ್ರು BS ಕವಿತಾ ಅಂತ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಆಡಿಟ್ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಿಮ್ ಪ್ರಕಾರ ನಮ್ಮಲ್ಲಿ ಒಂದು 85 ಲಕ್ಷ ಎಲ್ಲಾರ್ದು ಎಲ್ಲ ಪೂರ್ತಿ ಪೈಸೆ ವಸೂಲಾಗುತ್ತೆ. ಅದು ಲೋನ್ ಅಕೌಂಟ್ ಗಳಿಗೆ ಡೆಬಿಟ್ ಮಾಡಿ ಟ್ರಾನ್ಸ್ಫರ್ ಡೆಬಿಟ್ ಆಗಿರೋ ದುಡ್ಡು ಯಾವ ದುಡ್ಡು ಅದು ರೈತರು ಕಟ್ಟಿರೋದ ಸರ್ಕಾರದಿಂದ ಬಂದಿರೋ ಸಬ್ಸಿಡಿ ಬರಲ್ಲ. ಈಗ ಜನ ಬಿಟ್ಟಿದ್ರೆ ಅದು ಲೋನ್ ಹೋಗಿರ್ತದೆ, ಮತ್ತೆ ಸರ್ಕಾರದಿಂದ ಸಬ್ಸಿಡಿ ಬಂದಿದ್ರೆ ಅದು ಹೋಗಿರ್ತದೆ. ಬಟ್ ನೀವು ಡೆಬಿಟ್ ಮಾಡಿರೋದು ಅದು ಆತರ ಬರಲ್ಲ. ಪರ್ಟಿಕ್ಯುಲರ್ ಇವುದೇ ದುಡ್ಡು ಒಂದು ವರ್ಷದಿಂದ ಆಗಿರೋದಕ್ಕೆ ಬರೀ ಇಬ್ರು ನಿಮ್ಮ ದೇವರ ಜನ ನೌಕರರು ಮಾತ್ರ ಇಬ್ರು ಸಸ್ಪೆಂಡ್ ಅಲ್ಲ. ಏನ್ ಬರ್ತೀವಿ ಮ್ಯಾನೇಜರ್ ಯಾರು ಸರ್? ಅಲ್ಲ ಸರ್, ನಿಮ್ ಗಮನಕ್ಕೆ ನೋಡಿ, 3 ತಿಂಗಳು ಒಂದ್ಸರಿ ಆಡಿಟ್ ಆಗುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಆಡಿಟ್ ಇನ್ಸ್ಪೆಕ್ಷನ್ಗೆ ಸಿಗದೆ ಇರೋರಿಗೆ ಮಾಡಿದ್ದಾರೆ. ಸೊ ಮ್ಯಾನೇಜರ್ಗೆ ಮ್ಯಾನೇಜರ್ ಅವರೇ ಇಬ್ಬರು ವರ್ಕ್ ಮಾಡಿದ್ದಾರೆ. ಹೇಳಿದ್ದಾರೆ ಯಾರ್ದು ಪಾತ್ರ ಇಲ್ಲ. ಅದು ವಸೂಲು ಮಾಡಿದೆ. ಆಗಿದೆ, ವಸೂಲು ಮಾಡಿದ್ದಾರೆ. ಅದನ್ನು ಪೈಸೆ ವಸೂಲು ಮಾಡೇ ಮಾಡ್ತಾರೆ. ವಸೂಲಾಗಿದೆ. ಅವ್ರ ಹಣ ಸತ್ಯ. ಎಷ್ಟು ಲೋನ್ ಕೊಟ್ಟಿದ್ದೀರಿ ಸರ್? ಆಡಿಟ್ಗೆ ಗೊತ್ತಾಗ್ದಂಗೆ ಮಾಡಿದ್ದಾರೆ. ನಮ್ಮ ಜಿಲ್ಲೆ ಕಾರ್ಯನಿರ್ವಹಿಸ್ತಿರೋದು ಏನೇ ಆಗ್ಬೇಕು ಅಂದ್ರೆ ಕೆಲವೊಂದು ಏಜೆಂಟ್ಗಳು ಇಟ್ಕೊಂಡವ್ರೆ ಒಂದೊಂದು ತಾಲೂಕಿಂದ. ಆ ಏಜೆಂಟ್ ಹತ್ರಕ್ಕೆ ಕಳಿಸ್ತಾರೆ. ಆ ಪ್ರತಿ ತಾಲೂಕು ಅವ್ಯವಹಾರ ಆಗಿರೋದು ಅವಾಗ ಏಜೆಂಟ್ಗಳು ಬೇಕಾದ ಉದ್ದೇಶಪೂರ್ವಕವಾಗಿ ರೈತರಿಗೆ ಯಾಮರ್ಸಿ ಮಾಡ್ಕೊಂಡಿರೋದು. ಅಣ್ಣ ನೀನ್ ಕೇಳ್ತಾ ಇರೋದು ಕರೆಕ್ಟ್. ಮೈಕಲ್ ಕೇಳೋಣ. ಈಗ ಯಾವುದೇ ಇವರು ಮಧ್ಯಮ ಮತ್ತೆ ಕಾಪ್ ಲೋನಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರೆ. ಸ್ವಸಹಾಯ ಸಂಘಗಳು ಒಂದು ನಿಮಿಷ ಸರ್, ಏನ್ ಗೊತ್ತಾ ಸರ್? ಸರ್, ನಾನೊಂದು ಮಾತು ಕೇಳ್ತೀನಿ ಗಮನ. ಪುರುಷ ಸ್ವಸಹಾಯ ಸಂಘಗಳಿದಾವಲ್ಲ, ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಒಬ್ಬನಿಗೆ ಕೊಡಿಸೋದು ಲೋನ ಅದ ನಿಮ್ಮಲ್ಲಿ
ಇದು ಬೇರೆಯವ್ರು ಯಾರಿಗೂ ಲೋನೇ ಲೋನಿಗೆ ಲೋನ್ ಸೈನೇ ತಗೊಂಡ್ಬೇಕು ಅವರೇ ಡೂಪ್ಲಿಕೇಟ್ ಹೊಡ್ಕೊಂಡು ನಿಮ್ಮ ಸೊಸೈಟಿ ಸೆಕ್ರೆಟರೀಸು ಒಬ್ಬನಿಗೆ ಲೋನ್ ಕೊಟ್ಟಿರ್ತಾರೆ ಅವರು ಎವ್ರಿ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಮ್ಯಾನೇಜರ್ ನೋಡ್ಲೇಬೇಕು. ಮ್ಯಾನೇಜರ್ ಜವಾಬ್ದಾರ ಅದರಲ್ಲಿ ಎರಡು ಮಾತಿಲ್ಲ. ಏನು ವ್ಯತ್ಯಾಸ ಆಗಿದೆ ಅದಕ್ಕೆ ಅವರು ಕೂಡ ಬಾಧ್ಯಸ್ಥರ ಆಗ್ತಾರೆ. ಏನೇ ವ್ಯತ್ಯಾಸ ಆಗಿದೆ ಏನೇ ರಿಕವರೀಸ್ ಮಾಡಬೇಕು ಅವರು ಕೂಡ ಬ್ಯಾಂಕ್ ಹಾಗೆ ಎಕ್ವರಿ ಅದು ನಾವು ಅದು ನಮ್ಮ ಮಾಡ್ತೇವೆ. ಮೈಕು ಕೇಳ್ತಾ ಇಲ್ಲ ಸೌಂಡ್. ಈಗ ಇವರು ರೈತರಿಗೆ ಸಾಲ ಕೊಟ್ಟಿರ್ತಾರಲ್ಲ ಸರ್, ಕೇಳ್ತಿಲ್ಲ ಅದೆಲ್ಲ ವೆರಿಫಿಕೇಶನ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡೋದು ಯಾಕೆ ಇರ್ತದೆ? ಹೆಡ್ ಆಫೀಸೇ ಬರುತ್ತೆ. ಈಗ ನಾವು ಹೇಳ್ತೀವಿ ನಾಗರ ಅವ್ಯವಹಾರಕ್ಕೆಲ್ಲ ನಿಮ್ಮ ಹೆಡ್ ಆಫೀಸ್ ಆಡಳಿತ ಮಂಡಳಿನ ಕಾರಣ ನೀವೇ ಖುದ್ದಾಗಿ ಅವ್ರ ಕೈಲಿ ಅಧಿಕಾರಿಗಳ ಕೈಲಿ ನಿಮ್ಮ ಕೆಳವರ್ಗದ ಅಧಿಕಾರಿಗಳ ಕೈಲಿ ನೀವೇ ಮಾಡ್ತಿದ್ದೀರಾ ಅಂತ ನಾವು ನೇರವಾಗಿ ಹೇಳ್ತೀವಿ. ಈಗ ಇವರು ನಿಮ್ಮ ಬ್ಯಾಂಕ್ ನಾನು ಜಗದೀಶ್ ಅಂತ ಸರ್, ನಾನು ಸ್ವಸಹಾಯ ಸಂಘದ ವಿಭಾಗದಲ್ಲಿ ಪ್ರಭಾರ DGM ಆಗಿ ಕೆಲಸ ಮಾಡ್ತೇನೆ. ಹೌದು ಸರ್, ಎಸ್ಟಾಬ್ಲಿಷ್ಮೆಂಟ್ ಡಿಪಾರ್ಟ್ಮೆಂಟ್ ಗುರು ಅಂತ ಹೇಳಿದ್ರು, ಗುರುದೇವ್ ಅಂತ ಎಸ್ಟಾಬ್ಲಿಷ್ಮೆಂಟ್ ನಮ್ಮ ತಾಲೂಕಲ್ಲಿ ಯಾವುದೇ ಲೋನ್ ಅಪ್ರೂವಲ್ಗೆ ಫಂಕ್ಷನ್ಗೆ ಹೋಗೋದಾದ್ರೆ ಇಲ್ಲಿಂದ ಪ್ರಭಾರಿಗಳು ಅವ್ರ ಹೆಸರನ್ನ ಗುರು ಅವ್ರ ಹೆಸರನ್ನ ಹೋಗಪ್ಪ ಅವ್ರನ್ನ ಕಾಣಿ ಅಂತ ಕಳಿಸ್ತಾರೆ. ಇಲ್ಲ ಆಗಿರೋ ಅಷ್ಟೋ ಅವ್ಯವಹಾರ ಗುರು ಅವ್ರ ಗಮನಕ್ಕೆ ಬರ್ದಂಗೆ ಆಗೈತೆ ಸರ್ ಇದು.